ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಏಕಾದಶಿ, ಭರಣಿ ನಕ್ಷತ್ರ. ದಿನಾಂಕ 10/7/2026 ಶುಕ್ರವಾರ. ಮುಖ್ಯಾಂಶಗಳು. ತಾಲೂಕು ಕಚೇರಿ ಸಮೀಪದ ತಡೆಗೋಡೆಯಲ್ಲಿ ಬಿರುಕು. ಸುದ್ದಿಯ ವಿವರ. ಪಟ್ಟಣದ ಭಾರತೀ ಬೀದಿಯ ಬೇಗಾನೆ ರಾಮಯ್ಯ ವೃತ್ತದ ಸಮೀಪವಿರುವ ಗೋರಿಗುಡ್ಡ ಮತ್ತು ತಾಲೂಕು ಕಚೇರಿ ಸಮೀಪ ಎತ್ತರದ ತಡೆಗೋಡೆ ನಿರ್ಮಿಸಲಾಗುತ್ತಿದ್ದು, ಬಹುತೇಕ ಕಾಮಗಾರಿ ಮುಕ್ತಾಯ ಹಂತದಲ್ಲಿರುವಾಗಲೇ ಬಿರುಕು ಕಾಣಿಸಿಕೊಂಡಿದ್ದು ಅಪಾಯದ ಸಾಧ್ಯತೆ ಇದೆ. ಕಾಕಾದಾಳಿ ಮಣ್ಣಿನಿಂದ ಕೂಡಿರುವ ಇಲ್ಲಿ ಕೆಲ ವರ್ಷದ ಹಿಂದೆ ಭೂಕುಸಿತವಾಗಿತ್ತು. ಭಾರತೀ ಬೀದಿಯಿಂದ 150 ಅಡಿಗೂ ಎತ್ತರವಿರುವ ಗೋರಿಗುಡ್ಡ ತಾಲೂಕು ಕಚೇರಿಯ ದರೆ ಅಲ್ಪಮಟ್ಟಿನ ಕುಸಿತವಾಗುತ್ತಿತ್ತು. ದರೆ ಕುಸಿಯದಂತೆ ವಿಪತ್ತು ಉಪಶಮನ ನಿಧಿಯಿಂದ 1.80 ಕೋಟಿ ರು ಅನುದಾನದಲ್ಲಿ ಬೃಹತ್ ತಡೆಗೋಡೆ ಕಾಮಗಾರಿ ನಡೆಸಲಾಗಿದ್ದು, ಮಳೆಗಾಲದ ಆರಂಭದಲ್ಲಿ ತಡೆಗೋಡೆಯಲ್ಲಿ ಅಡ್ಡ ಮತ್ತು ನೇರವಾಗಿ ಬಿರುಕು ಕಾಣಿಸಿಕೊಂಡಿದ್ದು ಸ್ಥಳೀಯ ನಿವಾಸಿಗಳಿಗೆ ಆತಂಕ ಮೂಡಿಸಿದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಗೋಡೆಯಲ್ಲಿ ಸಣ್ಣ ಬಿರುಕು ಕಾಣಿಸಿಕೊಂಡಿದ್ದು, ಮಳೆ ಜೋರಾಗುತ್ತಿದ್ದಂತೆ ಕಳೆದ 2 ದಿನದಲ್ಲಿ ಬಿರುಕು ದೊಡ್ಡದಾಗುತ್ತಿದೆ. 14 ಮೀಟರ್ ಎತ್ತರವಾಗಿ ನಿರ್ಮಿಸುತ್ತಿರುವ ತಡೆಗೋಡೆ 250 ಅಡಿ ಅಗಲವಾಗಿದೆ. ತಡೆಗೋಡೆ ನಿರ್ಮಿಸುತ್ತಿರುವಾಗಲೇ ಖಾಲಿ ಜಾಗವಿದ್ದ ತಡೆಗೋಡೆಯೊಳಗೆ ಭಾರೀ ಪ್ರಮಾಣದ ಮಣ್ಣು ತುಂಬಲಾಗಿದ್ದು, ಅದೀಗ ಮಳೆಯ ನೀರಿನೊಂದಿಗೆ ಕೆಸರಾಗಿದೆ. ಇದರಿಂದ ತಡೆಗೋಡೆಗೆ ಭಾರೀ ಒತ್ತಡ ಉಂಟಾಗಿದ್ದು ಬಿರುಕು ಸೃಷ್ಟಿಸಿದೆ. ತಡೆಗೋಡೆ ಮೇಲ್ಭಾಗದಲ್ಲಿ ಮುಸಲ್ಮಾನರ ಗೋರಿಗುಡ್ಡ ತಾಲೂಕು ಕಚೇರಿ ಇದ್ದು, ಕೆಳಭಾಗದಲ್ಲಿ ಭಾರತೀ ಬೀದಿಯಲ್ಲಿ ನಿವಾಸಿಗಳ ಮನೆ, ವಾಣಿಜ್ಯ ಮಳಿಗೆ ಇದೆ. ಎತ್ತರವಾಗಿರುವ ದರೆ ತಡೆಗೋಡೆ ಸಹಿತ ಕುಸಿದರೆ ಭಾರೀ ಅನಾಹುತವೇ ಸಂಭವಿಸಬಹುದೆಂಬ ಆತಂಕ ಸೃಷ್ಟಿಯಾಗಿದೆ. ಇತ್ತೀಚಿನ ವರ್ಷದಲ್ಲಿ ಉಂಟಾಗುತ್ತಿರುವ ಭೂಕುಸಿತ ಆತಂಕಕಾರಿಯಾಗಿದ್ದು, ಕೇರಳದ ಘಟನೆ ಮಾಸುವ ಮುನ್ನವೇ ಇಲ್ಲಿ ಭಾರೀ ಪ್ರಮಾಣದ ಬಿರುಕು ಕಾಣಿಸಿಕೊಂಡು ಎಚ್ಚರಿಕೆ ನೀಡಿದಂತಿದೆ. ತಾಲೂಕು ಕಚೇರಿ ಸಮೀಪ ತಡೆಗೋಡೆ ವೀಕ್ಷಣೆಗಾಗಿ ಮಾಜಿ ಸಚಿವ DN ಜೀವರಾಜ್ ಗುರುವಾರ ಸ್ಥಳಕ್ಕೆ ಆಗಮಿಸಿದ್ದು, ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನೂಪ್ ಸಂಜೋಗ್ ಕಚೇರಿಯಲ್ಲಿದ್ದರೂ ಸ್ಥಳಕ್ಕೆ ಬರುವುದಕ್ಕೆ ಬಿಜೆಪಿ ಕಾರ್ಯಕರ್ತರು ತಾಲೂಕು ಕಚೇರಿ ಎದುರು ದಿಢೀರ್ ಪ್ರತಿಭಟನೆ ನಡೆಸಿದರು. ಅನಾರೋಗ್ಯ ಉಂಟಾದಾಗ ಆರ್ಥಿಕವಾಗಿ ಹಿಂದುಳಿದ ಸಮಾಜ ಬಾಂಧವರಿಗೆ ಸಂಘದಿಂದ ಅಲ್ಪಮಟ್ಟಿನ ನೆರವು ನೀಡಲಾಗುತ್ತಿದೆ ಎಂದು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾ ಘಟಕದ ಅಧ್ಯಕ್ಷ AM ಶ್ರೀಧರರಾವ್ ಹೇಳಿದರು. ದುರ್ಗಾ ದೇವಸ್ಥಾನ ಸಮೀಪವಿರುವ ಒಳಲೆ ಪ್ರಸನ್ನರವರಿಗೆ ಗುರುವಾರ ಆರೋಗ್ಯ ಸಹಾಯಧನದ ಚೆಕ್ ನೀಡಿ ಮಾತನಾಡಿದರು. ಈಗಾಗಲೇ ಸಂಘದಿಂದ ವಿದ್ಯಾನಿಧಿ ಹಾಗೂ ಅನಾರೋಗ್ಯ ಪೀಡಿತರಿಗೆ ನೆರವು ನೀಡಲಾಗಿದೆ ಎಂದರು. ಮಹಾಸಭಾದ ಉಪಾಧ್ಯಕ್ಷ ಹೆಬ್ಬಿಗೆ ಗಣೇಶ್ ರಾವ್ ಮಾತನಾಡಿ, ನಾವು ಸಂಘದಿಂದ ನೀಡುವ ಹಣ ಅಲ್ಪ ಮೊತ್ತದ್ದಾಗಿದ್ದರೂ ನಮ್ಮ ಸಮಾಜದವರಿಗೆ ನೆರವು ನೀಡಿದ ತೃಪ್ತಿ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಭಾದ ಪ್ರವೀಣ್, KR ದಿನೇಶ್ ಇದ್ದರು. ಮೆಣಸೆ ಗ್ರಾಮ ಪಂಚಾಯಿತಿಯ ಮರಟೆ ಬಳಿ ಬುಧವಾರ ರಾತ್ರಿ ಚಿರತೆ ಕಾಣಿಸಿಕೊಂಡಿದ್ದು ಆತಂಕ ಸೃಷ್ಟಿಸಿದೆ. ಮರಟೆ ಬಡಾವಣೆಯಲ್ಲಿರುವ ನಿವಾಸಿಯೊಬ್ಬರಿಗೆ ರಾತ್ರಿ ಮನೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಕಾರಿನ ಎದುರು ಚಿರತೆ ಕಾಣಿಸಿಕೊಂಡಿದ್ದು ಆತಂಕಗೊಂಡಿದ್ದಾರೆ. ರಸ್ತೆಯಿಂದ ಪಕ್ಕದ ತೋಟಕ್ಕೆ ಜಿಗಿದು ಕಣ್ಮರೆಯಾಗಿದೆ. ಜಾಹೀರಾತು. ಜೋಗ್ ಫಾಲ್ಸ್, ಸಿಗಂದೂರು, ಇಕ್ಕೇರಿ, ವರದಹಳ್ಳಿ, ಶ್ರೀಧರ ಆಶ್ರಮ 1 ದಿನದ ಪ್ರವಾಸ ಜುಲೈ 12ಕ್ಕೆ. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.